ಈ ಹಬ್ಬದ ಉಡುಗೆಗಳು ಎಷ್ಟು ಖುಷಿ ಕೊಡುತ್ತೆ? ಮಾಡರ್ನ್ ಡ್ರೆಸ್ ಇಲ್ಲ ಹಬ್ಬದ ಉಡುಗೆಗಳ? ಹಬ್ಬದ, ಯಾಕಂದ್ರೆ ಅದು ಒಂದು ಹೆಣ್ಮಕ್ಳು ತುಂಬಾ ಮುದ್ದಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿ ಸೀರೆ ಉಟ್ಕೊಂಡು ಅಥವಾ ಲಂಗ ದಾವಣಿ ಹಾಕೊಳ್ಳೋದು ಅಥವಾ ನೀಟಾಗಿ ರೆಡಿ ಆಗಿ ಆ ಒಡವೆಗಳನ್ನ ಹಾಕೊಳ್ಳೋದು, ಅದೆಲ್ಲ ನಮ್ ಸಂಸ್ಕೃತಿ ಅಲ್ವಾ, ನಮ್ ಕಲ್ಚರ್ ಅದು. ಸೊ ಅದೆಲ್ಲ ನೋಡಕ್ಕೆ ಚಂದ, ತುಂಬಾ ಚೆನ್ನಾಗಿರುತ್ತೆ. ಆ ತರ ರೆಡಿ ಆಗಿ ಫೋಟೋಸ್ ಹಾಕೊಳ್ಳೋದು, ಎಳ್ಬೀರಕ್ ಹೋಗೋದು, ನಂಗೆ ಈ ತರದ್ದೆಲ್ಲ ತುಂಬಾ ಇಷ್ಟ. ಸೊ ಹಬ್ಬದಲ್ಲಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಫುಲ್ ಫೇಮಸ್. ಸೊ ನಿಮ್ಮ ಲೈಫ್ ನ ಸಿಹಿ ಪೊಂಗಲ್ ಯಾರು, ಖಾರ ಪೊಂಗಲ್ ಯಾರು? ಫ್ಯಾಮಿಲಿ ಅಲ್ಲ, ಎನಿಥಿಂಗ್ ಯು ಕ್ಯಾನ್ ಟೇಕ್, ಫ್ರೆಂಡ್ಸ್. ಖಾರ ಪೊಂಗಲ್ ಅಂತ ಯಾರು ಇಲ್ಲ. ಸೊ ಸಿಹಿ ಪೊಂಗಲ್ ಎಲ್ಲರೂ, ಫ್ಯಾಮಿಲಿ, ಫ್ಯಾನ್ಸ್, ಫ್ರೆಂಡ್ಸ್, ಎವ್ರಿಬಡಿ. ಸೊ ಅಥವಾ ಯಾವ್ದಾದ್ರು ನೀವ್ ತಗೊಳ್ಳುವಂತಹ ಪಾತ್ರಗಳಿಗೆ ಆಗಿರ್ಬೋದು, ಎಮೋಷನ್ಸ್ಗೆ ನೀವೇನಾದ್ರು ಕನೆಕ್ಟ್ ಮಾಡ್ತೀರಾ ಅದನ್ನ ಅನ್ನೋದಾದ್ರೆ, ಸಿಹಿ ಯಾವುದು, ಖಾರ ಯಾವುದು, ವಿಚ್ ಇಸ್ ಟಫೆಸ್ಟ್ ಅಂಡ್ ವಿಚ್ ಇಸ್ ಈಸಿ, ಆ ಥರ ಕ್ಯಾಟಗರೈಸ್ ಮಾಡ್ಕೊಂಡ್ರೆ? ಪಾತ್ರದಲ್ಲಿ ಅಂದ್ರೆ ನನ್ಗೆ ನನ್ನ ಹಿಂದಿನ ಸಿನಿಮಾ ನಾನು ಕೈವಾದಲ್ಲಿ ಮಾಡಿದಾಗ ಅದರಲ್ಲಿ ನಾನು ಮಾತಾಡಂಗಿರ್ಲಿಲ್ಲ. ನನ್ಗೆ ಅದು ಮೂಕಿ ಪಾತ್ರ ಮಾಡಿದೆ. ಸೊ ಅದು ಮಾಡೋದು ಒಂದ್ ಸ್ವಲ್ಪ ಕಷ್ಟನೇ. ಸೊ ಅದು ನನ್ಗೆ ಒಂದ್ ಸ್ವಲ್ಪ ಕಷ್ಟದಂತಾನೆ ಹೇಳ್ಬೋದು. ದಟ್ ವಾಸ್ ಕ್ವೈಟ್ ಲೈಕ್ ಖಾರ ಪೊಂಗಲ್. ಅದು ಒಂದ್ ಸ್ವಲ್ಪ ತುಂಬಾ ಖಾರ ಪೊಂಗಲ್ ಕಷ್ಟದ ಸಿಚುವೇಶನ್. ಅದ್ ಬಿಟ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ಮಾತಿದೆ. ಸೊ ಸಿಹಿನೇ. ಅಂಡ್ ಸಂಕ್ರಾಂತಿಯಲ್ಲಿ ಗಾಳಿಪಟ ಹಾರಿಸೋದು ಕೂಡ ತಾವು ಹಾರಿಸ್ತೀರಾ? ಹಬ್ಬದ ದಿನ ಹಾರಿಸಿಲ್ಲ, ಬಟ್ ಬೇರೆ ಟೈಮ್ ತುಂಬಾ ಸಲಿ ಗಾಳಿಪಟ ಹಾರಿಸಿದ್ವಿ. ಬಟ್ ಈ ಹಬ್ಬಕ್ಕೆ ಹಾರಿಸೋಣ ಅಂತ ಅನ್ಕೊಂಡಿದೀವಿ, ನೋಡೋಣ ಆಮೇಲೆ ಹೋಗಿ ಸಾಯಂಕಾಲ ಹಾರಿಸ್ಬೇಕು. ಸೊ ಅದನ್ನ ತಮ್ಮ ಲೈಫ್ಗೆ ನಾನೇನಾದ್ರೂ ಅಡಾಪ್ಟ್ ಮಾಡಿ ಕೇಳೋದಾದ್ರೆ, ಸೊ ನಿಮ್ಮ ಲೈಫ್ನ ಸೂತ್ರಧಾರಿ ಯಾರು ಅಂತ ಹೇಳ್ತೀರಾ? ಆ ಥ್ರೆಡ್ ಇರುತ್ತಲ್ಲ, ಅದು ಯಾರು ಲೈಫ್ನಲ್ಲಿ? ಅದು ಯಾವಾಗ್ಲೂ ನಮ್ಮ ತಾತನೇ. ಅವರೇ ಯಾವಾಗ್ಲೂ, ಅದು ಚೇಂಜ್ ಆಗಲ್ಲ, ಮೊದ್ಲಿಂದ ಯಾವಾಗ್ಲೂ ಅವರೇ ಇರ್ತಾರೆ. ತಮಗೆ ಯಾರು? ನನ್ಗೆ ನನ್ ಬ್ಯಾಕ್ ಬೋನ್ ಅಂತ ಅಂದ್ರೆ ನನ್ನ ಸಿಸ್ಟರ್. ಸೊ ಕುಸುಮ ಅಂತ ಹೆಸರು. ಸೊ ಇವತ್ತಿನ ಕುಸುಮ, ನನ್ನ ಕ್ಯಾರೆಕ್ಟರ್ ಹೆಸರು ಕುಸುಮ. ಸೊ ಇವತ್ತಿನವರೆಗೂ ನಾನು ಇಲ್ಲಿವರೆಗೂ ಬರೋದಕ್ಕೆ ನನ್ನ ಬ್ಯಾಕ್ ಬೋನ್ ಆಗಿ ನಿಂತು, ಕಷ್ಟದಲ್ಲೂ ಸುಖದಲ್ಲಿ ಎಲ್ಲಾದ್ರಲ್ಲೂ ಸೊ ಸಪೋರ್ಟ್ ಮಾಡಿರೋದು ನನ್ನ ಅಕ್ಕ ಹಾಗೂ ನನ್ನ ಫ್ಯಾಮಿಲಿ ಅಂತ. ದಟ್ಸ್ ಬ್ಯೂಟಿಫುಲ್. ಸೊ ಎಷ್ಟೊಂದು ವೀಕ್ಷಕರಿಗೆ ಆ್ಯಕ್ಚುಲಿ ಅಪ್ಪು ಸರ್ನ, ಶಿವಣ್ಣ ಸರ್ನ, ರಾಘವೇಂದ್ರ ರಾಜ್ಕುಮಾರ್ ಸರ್ನ 3 ಜನನ ಒಂದು ಸ್ಕ್ರೀನ್ ಮೇಲೆ ನೋಡುವಂಥ ಆಸೆ ಇತ್ತು. ಬಟ್ ಅದಾಗಲಿಲ್ಲ. ಆದರೂ ಕೂಡ ಆ ಒಂದು ನಿರೀಕ್ಷೆ ಮಟ್ಟವನ್ನು ತಲುಪಲಿಕ್ಕಾಗಲಿಲ್ಲ. ಬಟ್ ಈಗ ಒಂದು ಕನಸಿದೆ, ನಿಮ್ಮನ್ನ ಮತ್ತೆ ಯುವ ಅವ್ರನ್ನ ಒಟ್ಟಿಗೆ ನೋಡಬೇಕು ಅಂತ. ಹೇಳ್ಬೋದಾ? ಖಂಡಿತ ಖಂಡಿತ. ಸೊ ನೋಡಿದ್ರೆ ಯಾವ ಥರ ನೋಡ್ಬೋದು ನಾವು? ಹೀರೋ ಲುಕ್ಕಲ್ಲಿ ನೋಡ್ತೀವ, ಅಥವಾ ಒಬ್ಬ ಹೀರೋ ಇನ್ನೊಬ್ರು ವಿಲನ್ ಥರ ನೋಡ್ತೀವ, ಅಥವಾ ಬ್ರದರ್ಸ್ ಥರ ನೋಡ್ತೀವ? ರಿಯಲ್ ಲೈಫಲ್ಲೂ ಬ್ರದರು, ರಿಯಲ್ ಲೈಫ್ನಲ್ಲೂ ಬ್ರದರ್ಸ್ ಥರನೇ ಶೋಕೇಸ್ ಆಗ್ಬೋದಾ? ಯಾವ ಥರದ್ದು ಬಂದರೆ ತಮಗೆ ಖುಷಿ? ನನಗೆ ಯಾವ ಥರ ಬಂದರೆ ಖುಷಿ ಅಂದರೆ, ಫ್ರೆಂಡ್ಸ್ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಖಂಡಿತ ಒಂದು ಸಿನಿಮಾ ಒಟ್ಟಿಗೆ ಮಾಡ್ತೀವಿ. ಬಟ್ ಗುರುನು ಈಗ ತಾನೇ ಶುರು ಮಾಡಿದ್ದಾನೆ. ಒಂದು 3-4 ಸಿನಿಮಾಗಳು ಈಗ ಇದೆ, ಇನ್ನು ಶೂಟ್ ಆಗೋದು. ಅದೆಲ್ಲ ಮುಗಿದ ಮೇಲೆ ಒಟ್ಟಿಗೆ ಖಂಡಿತ ಒಂದು ಸಿನಿಮಾ. ಸೊ ಹೇಗಿರುತ್ತೆ ಕಾನ್ವರ್ಸೇಷನ್ ಮನೆಯಲ್ಲಿ? ಬಿಕಾಸ್ ಬೋತ್ ಆಫ್ ಫ್ಯೂ ಆರ್ ಆ್ಯಕ್ಟರ್ಸ್, ಇಬ್ಬರು ಹೀರೋ, ಇಬ್ಬರುಗಳದ್ದು ವಿಭಿನ್ನ ಚಿತ್ರಗಳಾಗ್ತಾ ಇರುತ್ತೆ, ಶೂಟಿಂಗ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿ ಮಾತುಕತೆ ನಡೆಯುತ್ತೆ? ಅವ್ರ ಮೂವಿಗಳ ಬಗ್ಗೆ ತಾವೇ ಹೇಳೋದಾಗಿರ್ಬೋದು, ನಿಮ್ಮ ಮೂವಿಗಳ ಬಗ್ಗೆ ಅವ್ರು ಹೇಳೋದಾಗಿರ್ಬೋದು. ಅಂದರೆ ಈ ಕರಿಯರ್ ಬಗ್ಗೆ, ಸಿನಿಮಾ ಬಗ್ಗೆ ಯಾವಾಗಲೂ ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ. ನನ್ಗನ್ಸುತ್ತೆ, ನಾನು ಹೇಳ್ತೀನಿ, ನೀನು ಈ ಥರ ಸಿನಿಮಾ ಮಾಡ್ಬೇಕಂತ ನನ್ಗನ್ಸುತ್ತೆ, ಇದು ಇನ್ನೂ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಅವ್ನಿಗೇನು ಅನಿಸುತ್ತೆ ಅವನ್ನ ಹೇಳ್ತಾನೆ. ಬಟ್ ಯಾವುದೇ ಹೊಸ ಸಿನಿಮಾ ಬಂದ್ರೆ ಹೋಗಿ ನೋಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ, ಏನೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಮಾತಾಡ್ತೀವಿ. ಸೊ ಆಮೇಲೆ ಸಿನಿಮಾ ಬಿಟ್ಟು ಬೇರೆ ಬಗ್ಗೆನೂ ತುಂಬ ಫ್ರೆಂಡ್ಸ್, ನಮಗೆ ತುಂಬ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರೂ ಮನೆಗೆ ಬರ್ತಾ ಇರ್ತಾರೆ. ಸೊ ಎಲ್ಲ ಆಚೆ ಹೋಗ್ತಾ ಇರ್ತೀವಿ. ಬಟ್ ಇನ್ನು ನಾರ್ಮಲ್ ರೆಗ್ಯುಲರ್ ಅಣ್ಣ ತಮ್ಮ ಹೇಗಿರ್ತಾರೆ ಆ ಥರ ಇರ್ತೀವಿ. ಸೊ ಮೋರ್ ಆಫ್ ಮೂವಿ ಬಗ್ಗೆನೇ ಮಾತುಕತೆ ಆಗುತ್ತೆ, ಅದರ್ವೈಸ್ ಮಿಕ್ಸ್ ಎಲ್ಲ. ಮೂವಿನೂ ಚಿಕ್ಕ ವಯಸ್ಸಿಂದ ಜೊತೆಗಿದೀವಲ್ಲ, ಸೊ ಮೂವಿನೂ ಒಂದು ಪಾರ್ಟ್ ಅಷ್ಟೇ, ಅದ್ರ ಬಗ್ಗೆನೇ ಮೇನ್ ಮಾತಾಡಲ್ಲ. ಬಟ್ ಅದು ಬಿಟ್ಟು ತುಂಬ ಮಾತಾಡ್ತೀವಿ. ತಮ್ಮ ಮನೆಯಲ್ಲಿ 3 ಜನ ಅಕ್ಕ ತಂಗಿದ್ದೀರಲ್ವಾ ತಾವು? ಸೊ ನಿಮ್ಗಳ ಕನ್ವರ್ಸೇಷನ್ ಹೇಗಿರುತ್ತೆ? ಯಾರು ದ ಬೆಸ್ಟ್ ಕ್ರಿಟಿಕ್ ತಮಗೆ? ಸೊ ತಮ್ಮ ಮೂವಿಗಳನ್ನ ನೋಡಿ ತುಂಬ ಒಳ್ಳೆ ರೀತಿ ರಿವ್ಯೂ ಕೊಡೋದು ಯಾರು? ರಿವ್ಯೂ ಕೊಡೋದು ನಮ್ ದೊಡ್ಡಕ್ಕನೇ. ಬಿಕಾಸ್ ಅವರು ನಾನ್ ನೋಡೋ ರೀತಿ ಬೇರೆ ಇರುತ್ತೆ, ಅವ್ರು ನೋಡೋ ರೀತಿ ಬೇರೆ ಇರುತ್ತೆ. ಸೊ ಅವ್ರು ನೀನ್ ಇದನ್ನ ಹಿಂಗ್ ಮಾಡ್ಬೋದಿತ್ತು, ಇದನ್ನ ಹಿಂಗ್ ಮಾಡ್ಬೇಕಿತ್ತು, ಬಟ್ಟೆ ಇದನ್ನ ಈ ತರ ಹಾಕೋದಿತ್ತು,
ಮೇಕಪ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಿತ್ತು, ಒಳ್ಳೆ ದೇವ ತರ ಕಾಣ್ತಾ ಇದೆಯಾ ಅಂತ ಹೇಳೋದು. ಹೌದಾ? ಎಲ್ಲ ಚೆನ್ನಾಗಿ ಬೈತಾರೆ ನನಗೆ. ಓಕೆ. So, ಅದ್ರ ಅದು- ಪಾಸಿಟಿವ್ ಆಗಿ ತಗೋತಾರ ಇಲ್ಲ ಜಗಳ ಏನ್ ಹಂಗಂತೀಯ ಹಂಗೆ ಹಿಂಗೆ? ಅದು ಐ ಟೇಕ್ ಇಟ್ ಆಸ್ ಅದನ್ನ ನಾನು ಚೇಂಜ್ ಮಾಡ್ಕೊಂತೀನಿ. ನೆಕ್ಸ್ಟ್ ಡೇ ಶೂಟಿಂಗ್ ಇದ್ರೇನೆ ಅದನ್ನ ಇಮಿಡಿಯೇಟ್ ಆಗಿ ಅಥವಾ ಶೂಟಿಂಗ್ ಅಲ್ಲಿ ಬಂದು ನೋಡಿದಾಗ ಹೇಳೋದಾಗಿರ್ಬೋದು, ಸಿನಿಮಾ ನೋಡಾದ್ಮೇಲೆ ಅದನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡ್ಕೊಂತೀನಿ. ನಮ್ಮ ಅಕ್ಕನೇ ಅಂತ ಹೇಳ್ಬೋದು. ನಾನು ಇನ್ನೊಬ್ಳು ಅಕ್ಕನ ಇದ್ದಾಳೆ, ಅವ್ರ ಹೆಸರು ಸುಷ್ಮಾ ಅಂತ. ಅವರು ಕೂಡ ಸಿನಿಮಾ ನೋಡಿದಾಗ ಅವ್ರು ಆಕೆ ಶಿ ಈಸ್ ಹ್ಯಾವಿಂಗ್ ಅ ಮೇಕಪ್ ಅಕಾಡೆಮಿ, ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್. ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮೇಕಪ್ ಬಗ್ಗೆ ಮತ್ತೆ ಆ ಡ್ರೆಸ್ ಬಗ್ಗೆ. ಸೊ ಅದ್ರ ಬಗ್ಗೆನೂ ಹೇಳೋದು, ಅಥವಾ ಆಕ್ಟಿಂಗ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಮಾಡ್ಬೋದಿತ್ತು ಅಂತ ಹೇಳೋದಾಗಿರ್ಬೋದು. ಹೇ ದಟ್ ಸೂಪರ್. ಸೊ ಹಬ್ಬದಲ್ಲಿ ಹಬ್ಬದ ವಿಶೇಷ ಅಂದ್ರೆ ಈ ಹಬ್ಬ ನೋಡೋದಕ್ಕೂ ಚಂದ, ಹೊಟ್ಟೆಗೂ ತುಂಬಾ ಸೂಪರ್ ಹಬ್ಬ. ಸೊ ನಿಮ್ಮನೇಲಿ ಯಾವ್ಯಾವ ಖಾದ್ಯ ಎಲ್ಲ ಇರುತ್ತೆ ಹಬ್ಬದ ಸ್ಪೆಷಲ್? ಸಂಕ್ರಾಂತಿಗೆ ಯಾವ್ದು ನಿಮ್ ಫೇವ್ರೆಟ್? ಸಂಕ್ರಾಂತಿಗ ಒಳ್ಳೆ ಎಲ್ಲ ಹಬ್ಬಕ್ಕೂ ಚಿತ್ರಾನ್ನ ಅಂತೂ ಮಾಡೇ ಮಾಡ್ತಾರೆ. ಓಕೆ. ಸೊ ಹಬ್ಬದ ದಿನ ಅದೊಂಥರ ಚಿತ್ರಾನ್ನ ಅಂತೂ ಇದ್ದೇ ಇರುತ್ತೆ. ಸೊ ಆ ಚಿತ್ರಾನ್ನ ಮಸ್ಟ್ ತರ ಚಿತ್ರಾನ್ನ, ಆಮೇಲೆ ಒಬ್ಬಟ್ಟು ಯಾವಾಗ್ಲೂ ಇದ್ದೇ ಇರುತ್ತೆ. ಯಾವ್ದು ಅದೆರಡು. ಬೇಳೆ ಒಬ್ಬಟ್ಟ ಕಾಯಿ ಒಬ್ಬಟ್ಟ? ಬೇಳೆ ಒಬ್ಬಟ್ಟು. ಹಂಗಾರೆ ನಮ್ಮ ಮನೇಲಿ ನಮ್ಮ ಮನೇಲಿ ಬೇಳೆ ಒಬ್ಬಟ್ಟಿನ ಸಾರು ಮಾಡೇ ಮಾಡ್ತಾರೆ. ಅದೇ ನಮ್ಮ ಅಜ್ಜಿ ಕಾಯಿ ಒಬ್ಬಟ್ಟು ಕಳಿಸ್ತಾರೆ. ಅವ್ರು ಮಲ್ನಾಡ್ ಹತ್ರ ಅವರು ಕಾಯಿ ಒಬ್ಬಟ್ಟು ಕಳಿಸ್ತಾರೆ ಪ್ರತಿ ಹಬ್ಬಕ್ಕೆ. ಬಟ್ ಒಬ್ಬಟ್ಟು, ಚಿತ್ರಾನ್ನ, ಆಮೇಲೆ ಕಾಳ್ದೊಂದು ಗೊಜ್ಜು ಮಾಡ್ತಾರೆ. ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಎಲ್ಲ ಹಬ್ಬದಲ್ಲೂ. ಸೊ ಬೈ ಎನಿ ಚಾನ್ಸ್ ಕಿಚನ್ ಹತ್ರ ಹೋಗಿ ತಾವೇನಾದ್ರು ಪ್ರಿಪೇರ್ ಮಾಡಿದ್ದು? ಅಯ್ಯಪ್ಪ ಪ್ಲೀಸ್ ಬಾ ವಿನಯ್ ಆಚೆ ಅಂದಿದ್ದಮ್ಮ. ಎಲ್ಲ ಸಖತ್ತಾಗಿ ಮಾಡ್ತೀವ ವಿನಯ್, ಇನ್ನೊಂದು ಮಾಡ್ಕೊಡು ಅಂದಿದ್ದು. ಸಖತ್ ಆತರ ಎಲ್ಲ ಮಾಡಿಲ್ಲ, ಬಟ್ ಹೋಗಿ ಒಂದ್ ಚೂರು ಇಲ್ಲಿ ಹೆಲ್ಪ್ ಮಾಡಿರ್ತೀನಿ. ಇಲ್ಲ ಊಟ ಗೀಟ ಬಡ್ಸಕ್ಕೆ, ಇಲ್ಲ ಊಟ ಎಲ್ಲ ರೆಡಿ ಮಾಡಕ್ಕೆ ಎಲ್ಲ ಬಂದವ್ರಿಗೆ ಅದು ಮಾಡ್ತೀನಿ ತಾಯಿ ಜೊತೆ. ಬಟ್ ಅಡ್ಗೆ ಎಲ್ಲ ಜಾಸ್ತಿ ಅಡ್ಗೆ ಬರೀ ನಾನು ಒಬ್ನೇ ಇದ್ದಾಗ, ನನ್ಗೇನೋ ತಿನ್ಬೇಕು ಅನ್ಸ್ದಾಗ ನಾನೇ ಏನ್ ಮಾಡ್ಕೊಂಡ್ ಮಾಡ್ಕೊತೀರಾ? ತಿಂತೀನಿ. ನಾನು ಸಾಕಷ್ಟು ತುಂಬಾ ಮಾಡ್ತೀನಿ. ಹೌದಾ? ಹಾಗಾದ್ರೆ ಒಂದ್ ಯಾವ್ದಾದ್ರು ಜಾಸ್ತಿ ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಓ ನೈಸ್. ಮಾಡೋದೇನಿದೆ ವಿನಯ್, fish fry. ಹಂಗ್ ನೋಡಕ್ ಹೋದ್ರೆ ಏನು ಮಾಡೋದಿಲ್ಲ, ಎಲ್ಲದು ಬೆಳೆಯುತ್ತೆ, ನಾವ್ ಎಲ್ಲ ಮಿಕ್ಸ್ ಮಾಡಿ ಹಾಕೋದು ಅಷ್ಟೇ. ಯಾರು ಏನು ಫಸ್ಟ್ ಇಂದ ಒಂದ್ ಅಡ್ಗೆನ್ ಮಾಡಲ್ಲ. ಸೊ ಸಿಹಿ ಖಾರದ ಅಡ್ಗೆ ಪುಡಿ ನೀನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಅಂಗಡಿಯಿಂದ ತಂದು ತಾನೇ ಹಾಕೋದು. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತೀರಿ. ನಾನು ಒಬ್ನೇ ತಿಂದಿರೋದು, ಸೊ ನನಗೆ ಚೆನ್ನಾಗಿ ಅನ್ಸಿದೆ. ಬೇರೆಯವ್ರಿಗಂತೂ ಮಾಡ್ಕೊತೀನಿ. ಬೇರೆಯವ್ರಿಗಿನ್ನೂ ಮಾಡ್ಕೊಟ್ಟಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.